ಆರಾಧನಾ ಸಮಯ. ಕರ್ತನಾದ ನಮ್ಮ ದೇವರೇ, ನಿನಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಆರಾಧನಾ ಸಮಯದಲ್ಲಿ ಭಾಗವಹಿಸಲು ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿದ್ದಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರ. ಈ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆ, ನಿನ್ನ ಇರುವಿಕೆಯ ಅನುಭವದಿಂದ ನಮ್ಮನ್ನು ನಡೆಸಿ, ನಿನ್ನ ಆತ್ಮನಿಂದ ಆವರಿಸಿ, ನಾವು ಆರಾಧನೆಯಲ್ಲಿ ಭಾಗಿಯಾಗಿ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗಿ, ವಾಕ್ಯಕ್ಕೆ ತಕ್ಕ ಹಾಗೆ ನಿನ್ನ ಚಿತ್ತವನ್ನು ನೆರವೇರಿಸುವಂಥ ಸದ್ಭಕ್ತ ಜನರಾಗಿ ಜೀವಿಸಲು ನಮಗೆಲ್ಲ ರೀತಿಯಲ್ಲಿ ನೀನು ಆಶೀರ್ವಾದ ಮಾಡಿ ಬಲಪಡಿಸಿ ನಿನ್ನ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ದೇವರನ್ನ ಆರಾಧಿಸೋಣ. ಆರಾಧನಾ ಕ್ರಮ ಪುಸ್ತಕ 3ನೆಯ ವಿಧಾನದ 2ನೆಯ ಭಾಗವನ್ನು ನಾವು ಅನುಸರಿಸೋಣ. 3ನೆಯ ವಿಧಾನದ 2ನೆಯ ಭಾಗವನ್ನು ನಾವು ಅನುಸರಿಸೋಣ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಕರ್ತನು ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಕರ್ತನು ನನ್ನ ಪ್ರಾಣದ ಆಧಾರನು, ನಾನು ಯಾರಿಗೆ ಹೆದರೆನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಕರ್ತನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಒಟ್ಟಾಗಿ ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಆ
ನಾನೇ ನಿನ್ನವುಗಳೇ ಆದಿದೇವ ನಿನ್ನ ಸೇವಕ. ನಿನ್ನ ವೀರೆ ಆತ್ಮಗಳು ಪ್ರಭು ನಿರೂಪಿಸೆನ್ನ ನಿನ್ನ ಚಿತ್ತದಂತೆ ವಿಭೋ. ನಿನ್ನ ಮುದ್ರೆಯು ಬೀಳಲೆ ನೋಡ್ ನಿನ್ನ ಚಿತ್ತವು ಸಾಗಲೆ ನೋಡ್. ನಿನ್ನ ಮುದ್ರೆಯು ಬೀಳಲೆ ನೋಡ್ ನಿನ್ನ ಚಿತ್ತವು ಸಾಗಲೆ ನೋಡ್. ನಿನ್ನ ಮಹಿಮೆಗಾಗಿದರೆಯೋಳ್ ನಿನ್ನ ಮಹಿಮೆಗಾಗಿದರೆಯೋಳ್ ಎನ್ನ ಜೀವ ಮರಣಗಳಿರಲಿ ಆದಿದೇವ ನಿನ್ನ ಸೇವಕ. ಕಾದಿರುವೆಯನಗೆ ಬೋಧಿಸಯ್ಯ ಯೇಸು ತಾರಕ. ಆದಿ ತೋರ್ಪ ನಿನ್ನ ನಯನ ಮೋದವಿವ ನಿನ್ನ ವಚನ. ಆದಿ ತೋರ್ಪ ನಿನ್ನ ನಯನ ಮೋದವಿವ ನಿನ್ನ ವಚನ. ವೇದಿಸಲಿ ಸ್ವಾರ್ಥವೆಲ್ಲ ವೇದಿಸಲಿ ಸ್ವಾರ್ಥವೆಲ್ಲ ಸಾಧಿಸಿ ನಿನ್ನ ನೀತಿ ಪಡೆವೆ ಆದಿದೇವ ನಿನ್ನ ಸೇವಕ. ದೇವಜನರಾದ ತಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರೀತಿಯ ವಂದನೆಗಳು. ಫೀಬಾ ಸಂಸ್ಥೆಯಿಂದ ನಡೆಸಲ್ಪಡುವ ಆರಾಧನಾ ಸಮಯ ಈ ಕಾರ್ಯಕ್ರಮದಲ್ಲಿ ದೇವರ ವಾಕ್ಯ ಸಂದೇಶವನ್ನು ಹಂಚಿಕೊಳ್ಳಲು ಬಹಳ ಸಂತೋಷವಾಗುತ್ತದೆ. ಮತ್ತೊಂದು ಆವೃತ್ತಿಗೆ ನಿಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಹಂಚಲು ದೇವರು ನನಗೆ ಕೊಟ್ಟಂತಹ ಈ ಸದಾವಕಾಶಕ್ಕಾಗಿ ದೇವರ ನಾಮಕ್ಕೆ ಮಹಿಮೆಯಾಗಲಿ. ಜುಲೈ 1ನೇ ಭಾನುವಾರ CSI ಆಲ್ಮನಾಕ್ನ ಪ್ರಕಾರ ಸ್ಟೀವರ್ಡ್ಶಿಪ್ ಸಂಡೇ ಎಂಬುದಾಗಿ ಆಚರಣೆ ಮಾಡಲಾಗುತ್ತದೆ. ಸ್ಟೀವರ್ಡ್ಶಿಪ್ ಎನ್ನುವಂತಹ ಈ ಪದದ ಅರ್ಥವನ್ನು ನಾವು ಗಮನಿಸುವುದಾದರೆ ಮನೆವಾರ್ತೆತನ ಇಲ್ಲವೇ ಉಸ್ತುವಾರಿ ಎಂಬುದಾಗಿ ಹೇಳಲಾಗುತ್ತದೆ. ನಮಗೆ ಕೊಡಲ್ಪಟ್ಟಂತಹ ಶೀರ್ಷಿಕೆ ಗಿವಿಂಗ್ ವಿಥೌಟ್ ಕೌಂಟಿಂಗ್ ದ ಕಾಸ್ಟ್. ಗಿವಿಂಗ್ ವಿಥೌಟ್ ಕೌಂಟಿಂಗ್ ದ ಕಾಸ್ಟ್, ಬೆಲೆಯನ್ನು ಲೆಕ್ಕಿಸದೆ ಕೊಡುವುದು ಅಥವಾ ವೆಚ್ಚವನ್ನು ಲೆಕ್ಕಿಸದೆ ಕೊಡುವುದು ಎಂಬುದಾಗಿ ಇದರ ತರ್ಜುಮೆ ಮಾಡಲಾಗುತ್ತದೆ. ಪ್ರಿಯರೇ, ನಮ್ಮ ಕ್ರೈಸ್ತರ ಈ ಸಭೆಗಳಲ್ಲಿ ಕ್ರೈಸ್ತ ಸಭೆಗಳಲ್ಲಿನ ಅರ್ಥವನ್ನು ನಾವು ಗಮನಿಸುವಾಗ ಮನೆವಾರ್ತೆತನ, ಸ್ಟೀವರ್ಡ್ಶಿಪ್ ಎನ್ನುವಂಥದ್ದು ಇಲ್ಲವೇ ಕೊಡುವುದು ಬಹಳಷ್ಟು ಗಂಭೀರವಾದಂಥ ಅರ್ಥವನ್ನು ಪಡೆದುಕೊಳ್ಳುತ್ತದೆ. ಯೇಸು ಕ್ರಿಸ್ತನನ್ನೇ ದೇವರು ನಮಗೋಸ್ಕರ ಕೊಟ್ಟದ್ದು ಕೊಡುವಿಕೆಯಲ್ಲಿ ಬಹಳ ಶ್ರೇಷ್ಠವಾದಂಥ ಮತ್ತು ಅತ್ಯುನ್ನತವಾದಂಥ ಕೊಡುಗೆಯಾಗಿದೆ ಮತ್ತು ಕೊಡುವಿಕೆಯಾಗಿದೆ. ಇದಕ್ಕೆ ಸರಿಸಾಟಿಯಾದಂತಹ ಕೊಡುವಿಕೆ ಯಾವುದೊಂದು ಈ ಪ್ರಪಂಚದಲ್ಲಿಯೇ ಸೃಷ್ಟಿಯಲ್ಲಿಯೇ ಇಲ್ಲ. ಹಾಗಾಗಿ ಕೊಡುವುದರ ವಿಷಯದಲ್ಲಿ ದೇವರು ನಮಗೆ ಮಾದರಿಯಾಗಿದ್ದಾನೆ, ಆತನೇ ನಮಗೆ ಸ್ಫೂರ್ತಿಯಾಗಿದ್ದಾನೆ. ಮನೆವಾರ್ತೆ ಇಲ್ಲವೇ ಉಸ್ತುವಾರಿ ಎನ್ನುವಂಥದ್ದು ಇದರ ಅರ್ಥವನ್ನು ಗಮನಿಸುವುದಾದರೆ ನಮಗೆ ಕೊಡಲ್ಪಟ್ಟಂತಹ ಜವಾಬ್ದಾರಿಯನ್ನ ಉತ್ತಮವಾದಂಥ ರೀತಿಯಲ್ಲಿ ನಿರ್ವಹಿಸುವಂಥದ್ದು, ನಮಗಿರುವಂತಹ ಆ ಕರ್ತವ್ಯವನ್ನ ನಮ್ಮ ಜವಾಬ್ದಾರಿಯಲ್ಲಿ ಕೊಡಲ್ಪಟ್ಟಂಥ ಪ್ರತಿಯೊಂದನ್ನು ಸಹ ಸುರಕ್ಷಿತವಾಗಿ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು, ಅದನ್ನ ಸುರಕ್ಷಿತವಾಗಿ ಇರಿಸಿ ಅದರ ನಿರ್ವಹಣೆ ಮಾಡುವಂಥದ್ದಾಗಿದೆ. ಕೊಡುವಂಥದ್ದು ಲೆಕ್ಕಿಸದೆ ಕೊಡುವಂಥದ್ದರ ವಿಷಯದಲ್ಲಿ ಬಹಳಷ್ಟು ಮಾತನಾಡುವಂಥದ್ದಾಗಿದೆ. ಹಾಗಾಗಿ ಈ ದಿನದ ಪರಿಚ್ಛೇದಗಳನ್ನು ಗಮನಿಸುವುದಾದರೆ ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯ ಪ್ರಾರಂಭದ 13 ವಚನಗಳು, ಕೊರಿಂಥದ 2ನೇ ಪತ್ರ 8ನೇ ಅಧ್ಯಾಯ ಮೊದಲ 15 ವಚನಗಳು, ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 3ರಿಂದ ಮುಂದಿನ ವಚನಗಳನ್ನು ಗಮನಿಸುವಾಗ ಕೊಡುವಂಥದರ ವಿಷಯದಲ್ಲಿ ನಮಗಿರುವಂಥ ಜವಾಬ್ದಾರಿ ಎಷ್ಟೆಂಬುದನ್ನು ಇಲ್ಲಿ ತಿಳಿಸಲಾಗುತ್ತದೆ. ಮೊದಲನೇದಾಗಿ ಆದಿಕಾಂಡ ಪುಸ್ತಕದಲ್ಲಿ ಅಬ್ರಹಾಮ ಮತ್ತು ಲೋಟನ ನಡುವೆ ಆದಂಥ ಸಮಸ್ಯೆ, ಅಬ್ರಹಾಮನ ಕೆಲಸದವರಿಗೂ ಮತ್ತು ಲೋಟನ ಕೆಲಸದವರಿಗೂ ಆದಂಥ ಸಮಸ್ಯೆಯನ್ನ ಹೇಗೆ ಅದನ್ನ ಬಗೆಹರಿಸಿಕೊಳ್ಳುತ್ತಾರೆ ಎಂಬುದನ್ನು ಇಲ್ಲಿ ನಾವು ನೋಡಬಹುದು. ಸಮಸ್ಯೆ ಉಂಟಾದಾಗ ಮೊದಲು ನೇತೃತ್ವವನ್ನು ವಹಿಸುವಂಥದ್ದು, ನಾಯಕತ್ವವನ್ನು ವಹಿಸುವಂಥದ್ದು ಅಬ್ರಹಾಮನೇ ಆಗಿದ್ದಾನೆ. ಅಬ್ರಹಾಮನು ಲೋಟನು ಸಹೋದರರಾಗಿದ್ದರಿಂದ ಇಲ್ಲಿ ಸಮಸ್ಯೆ ಎದುರಾದಾಗ ಮೊದಲು ನೀನು ಆಯ್ಕೆ ಮಾಡಿಕೊ,
ನಿನ್ನ ಆಯ್ಕೆ ಏನಿದೆಯೋ ಅದನ್ನು ನಾನು ಗೌರವಿಸ್ತೇನೆ, ನಿನ್ನ ಆಯ್ಕೆಯನ್ನು ನಾನು ಸ್ವೀಕರಿಸ್ತೇನೆ, ನಿನ್ನ ಆಯ್ಕೆಯನ್ನು ನಾನು ಯಾವಾಗಲೂ ಅದನ್ನು ಒಪ್ಪಿಕೊಳ್ಳುತ್ತೇನೆ ಎಂಬುದಾಗಿ ಅಬ್ರಹಾಮನು ಈ ಮಾತನ್ನು ಲೋಟನಿಗೆ ಹೇಳ್ತಾನೆ. ನೀನು ಎಡಕ್ಕೆ ಹೋದರೆ ನಾನು ಬಲಕ್ಕೆ ಹೋಗುತ್ತೇನೆ, ನೀನು ಬಲಕ್ಕೆ ಹೋದರೆ ನಾನು ಎಡಕ್ಕೆ ಹೋಗುತ್ತೇನೆ ಎಂಬುದಾಗಿ. ಇಲ್ಲಿ ಯಾವ ಸ್ಥಳವನ್ನು ಲೋಟನು ಆಯ್ಕೆ ಮಾಡಿಕೊಳ್ಳುತ್ತಾನೋ ಅದನ್ನು ಆತನ ವಶಕ್ಕೆ ಬಿಟ್ಟು ಬಿಡುತ್ತಾನೆ. ಲೋಟನು ಆಯ್ಕೆ ಮಾಡಿಕೊಂಡಂಥ ಸ್ಥಳವನ್ನು ಅಬ್ರಹಾಮನು ಹೇಳಿದಂತೆಯೇ ಲೋಟನಿಗೆ ಲೋಟನಿಗೆ ಸಿಕ್ಕಬೇಕಾದಂಥ ಆ ಸ್ಥಳವನ್ನು ಕೊಟ್ಟು ಬಿಡುತ್ತಾನೆ. ತದನಂತರದಲ್ಲಿ ಆತನ ಆಯ್ಕೆ ಏನಾಗಿತ್ತೆಂದರೆ ದೇವರ ಮೇಲೆ ಆತುಕೊಂಡದ್ದೇ, ದೇವರನ್ನು ಅವಲಂಬಿಸಿದ್ದೆ. ದೇವರು ಹೇಳ್ತಾನೆ ಅಬ್ರಹಾಮನಿಗೆ, ನೀನು ಕಣ್ಣೆತ್ತಿ ನೋಡು, ನೀನು ನೋಡುವಂತಹ ಆ ಸ್ಥಳವನ್ನೆಲ್ಲ ನಿನ್ನದಾಗಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ಯಾವಾಗ ಅಬ್ರಹಾಮನು ತನ್ನ ಆಯ್ಕೆಯನ್ನು ದೇವರ ಮೇಲೆ ಆತುಕೊಂಡು ಅವಲಂಬಿಸಿ ಆರಿಸಿಕೊಂಡನೋ ಅದು ಅತ್ಯುನ್ನತವಾದಂತಹ ಆಯ್ಕೆಯಾಗಿತ್ತು, ಶ್ರೇಷ್ಠವಾದಂತಹ ಆಯ್ಕೆಯಾಗಿತ್ತು, ಆಶೀರ್ವಾದದಾಯಕವಾದಂತಹ ಆಯ್ಕೆಯಾಗಿತ್ತು. ಲೋಟನು ಆಯ್ಕೆ ಮಾಡಿಕೊಂಡಂತಹ ಆ ಸ್ಥಳವು ನೀರಾವರಿ ಸ್ಥಳವಾಗಿತ್ತು ಮತ್ತು ಅದು ಚೋಗರೂರಿನ ತನಕ ಎಲ್ಲ ಕಡೆಯಲ್ಲಿಯೂ ಸುತ್ತಮುತ್ತಲಿನ ಯೋರ್ದನ್ ಹೊಳೆಯ ಪ್ರದೇಶದಲ್ಲಿ ಇತ್ತು. ಮುಂಬರುವಂತಹ ವಚನ ಭಾಗಗಳನ್ನು, ವಾಕ್ಯ ಭಾಗಗಳನ್ನು, ಪರಿಚ್ಛೇದಗಳನ್ನು ನೋಡುವುದಾದರೆ ಅದು ಆತನು ಆರಿಸಿಕೊಂಡಂತಹ ಸ್ಥಳವ್ಯಾವುದೆಂದರೆ ಸೊದೋಮ್ ಗೊಮೋರ ಪಟ್ಟಣ. ಸೊದೋಮ್ ಗೊಮೋರ ಪಟ್ಟಣ ಎನ್ನುವಂಥದ್ದು ತದನಂತರದಲ್ಲಿ ದೇವರು ಅಲ್ಲಿದ್ದಂತಹ ನೀಚ ವ್ಯಕ್ತಿಗಳನ್ನು, ನೀಚ ಕೃತ್ಯಗಳನ್ನು ಮಾಡುತ್ತಿದ್ದವರನ್ನು ಸಂಹರಿಸಿಬಿಡುತ್ತಾನೆ. ಅಂತಹ ಸ್ಥಳವನ್ನು ಲೋಟನು ಆರಿಸಿಕೊಂಡ. ಇಲ್ಲಿ ಸಮಸ್ಯೆ ಎದುರಾದಾಗ ಅಬ್ರಹಾಮನು ತಾನೇ ಮುಂದಾಗಿ, ನೀನು ಲೋಟನಾದ ನನ್ನ ಸಹೋದರನಾಗಿರುವುದರಿಂದ ನೀನು ಯಾವುದನ್ನು ಬೇಕಾದರೂ ಆರಿಸಿಕೊ ಎಂಬುದಾಗಿ ಆ ಮನಸ್ಸು, ಆ ಮನೋಭಾವ ಇತ್ತಲ್ಲ. ಇಲ್ಲಿ ಮುಖ್ಯವಾಗಿ ಜವಾಬ್ದಾರಿಯುತ ವ್ಯಕ್ತಿಗೆ ಇರಬೇಕಾದಂತಹ ಆ ಸಂಗತಿ ಇಲ್ಲವೇ ವ್ಯಕ್ತಿತ್ವ ಅಗತ್ಯವಾಗಿ ಬೇಕಾಗಿದೆ. ಈ ನಿಟ್ಟಿನಲ್ಲಿ ಕೊಡುವಂಥದ್ದು ಮೊದಲು ತಾನು ಇಟ್ಟುಕೊಂಡು ಉಳಿದದ್ದನ್ನು ಕೊಡದೆ, ತಾನು ಉಳಿದದ್ದನ್ನು ಇಟ್ಟುಕೊಳ್ಳುತ್ತೇನೆ, ಮೊದಲು ನನ್ನ ಸಹೋದರನು ಅಥವಾ ನನ್ನ ಸಹೋದ್ಯೋಗಿಗಳು ಆರಿಸಿಕೊಂಡದ್ದನ್ನು, ಉಳಿದದ್ದನ್ನು ನಾನು ಇಟ್ಟುಕೊಳ್ಳುತ್ತೇನೆ ಅನ್ನುವಂಥ ಭಾವನೆ ಇಲ್ಲಿ ಅಬ್ರಹಾಮನ ಮೂಲಕ ನಾವು ಕಲಿಯಬೇಕಾಗಿದೆ. ಇನ್ನು ಎರಡನೆಯ ವಾಕ್ಯ ಭಾಗವನ್ನು ನಾವು ಗಮನಿಸುವುದಾದರೆ ಕೊರಿಂಥದ 2ನೇ ಪತ್ರ 8ನೇ ಅಧ್ಯಾಯದ ಕೆಲವು ವಚನಗಳನ್ನು ನಾವು ಗಮನಿಸಬೇಕು ಪ್ರಿಯರೇ. ಬಹಳ ವಿಪರೀತವಾದಂಥ ಬಡತನದಲ್ಲಿ ಕೊರಿಂಥ ಸಭೆಯವರಿದ್ದರೂ ಔದಾರ್ಯವುಳ್ಳವರಾಗಿದ್ದರು. ಅದು ಅತ್ಯಂತ ಔದಾರ್ಯವುಳ್ಳವರಾಗಿದ್ದರು ಮತ್ತು ಆನಂದದಿಂದ ತುಂಬಿದವರಾಗಿ ಅವರು ಸಹಾಯವನ್ನು ಮಾಡ್ತಾರೆ. ಅವರು ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತಾರೆ ಎಂಬುದಾಗಿ ನೋಡುವುದಾದರೆ ಇಲ್ಲಿ ಅವರ ಕೊಡುವಿಕೆ ತಮ್ಮ ಶಕ್ತಿಗನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು ಎಂಬುದಾಗಿ ಇಲ್ಲಿ ನಾವು ಓದಿ ಕೇಳಲಾಗುತ್ತದೆ. ಮತ್ತು ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಸಂಗತಿ ಏನೆಂದರೆ, ನಮ್ಮ ಕೊಡುವಿಕೆ ಯಾವಾಗಲೂ ಶಕ್ತಿಯನ್ನು ಮೀರಿದ್ದಾಗಿರಬೇಕು. ಅಗತ್ಯವಾಗಿ ಇರುವವರಿಗೆ, ಅವಶ್ಯಕತೆಯಿಂದ ತುಂಬಿದವರಿಗೆ ನಾವು ನಮ್ಮ ಕೊಡುವಿಕೆಯನ್ನು ಅತ್ಯುನ್ನತವಾದಂಥ ರೀತಿಯಲ್ಲಿ ನಮ್ಮ ಶಕ್ತಿಯನ್ನು ಮೀರಿ ಕೊಡುವುದರ ಮೂಲಕ ನಾವು ಇತರರ ಮತ್ತು ನಮ್ಮ ನೆರೆಯವರ ತೃಪ್ತಿಪಡಿಸಲು ಸಾಧ್ಯ ಎಂಬುದಾಗಿ ಇಲ್ಲಿ ಕೊರಿಂಥದ ಸಭೆಯವರು ನಮಗೆ ಉದಾಹರಣೆಯಾಗಿದ್ದಾರೆ ಮತ್ತು ಸ್ಫೂರ್ತಿಯಾಗಿದ್ದಾರೆ. 1ನೇ ವಚನದಿಂದ 15ನೇ ವಚನ ತನಕ ನಾವು ನೋಡುವಾಗ ಕೊಡುವಿಕೆಯ ವಿಷಯದಲ್ಲಿ ಬಹಳಷ್ಟು ಅತ್ಯುನ್ನತವಾದಂತಹ ರೀತಿಯಲ್ಲಿ ಕೊಟ್ಟಂತಹ ಸಂಗತಿ ಇಲ್ಲಿದೆ. ಬಡತನ ಇದೆ, ಅದು ವಿಪರೀತವಾದಂಥ ಬಡತನ. ಅದು ಅವರ ಆ ವಿಪರೀತವಾದಂಥ ಬಡತನದಲ್ಲಿ ಬಹು ಆನಂದದಿಂದ ತುಂಬಿದವರಾಗಿ ಅವರು ಅತ್ಯಂತ ಔದಾರ್ಯವುಳ್ಳವರಾಗಿ ಕೊಟ್ಟರು ಎಂಬುದಾಗಿ. ಕೊಟ್ಟಂತಹ ಸಂದರ್ಭದಲ್ಲಿ ನಾನು ಇಷ್ಟು ಕೊಟ್ಟೆ, ನಾನು ಅಷ್ಟು ಕೊಟ್ಟೆ, ನಾನು ಹಾಗೆ ಕೊಟ್ಟೆ, ನಾನು ಹೀಗೆ ಕೊಟ್ಟೆ, ನಾನು ಇಷ್ಟು ಪ್ರಮಾಣದಲ್ಲಿ ಕೊಟ್ಟೆ, ಅಷ್ಟು ಪ್ರಮಾಣದಲ್ಲಿ ಕೊಟ್ಟೆ ಎಂಬುದಾಗಿ ಇವರು ಹೇಳಲಿಲ್ಲ. ಇದ್ದದರಲ್ಲಿಯೇ ತೃಪ್ತಿಗನುಸಾರವಾಗಿ ಸಂತೋಷದಿಂದ, ಔದಾರ್ಯದಿಂದ ಎಲ್ಲ ಸಹಾಯದ ಕಾರ್ಯವನ್ನು ಇಲ್ಲಿ ಮಾಡುವಂಥವರಾಗಿದ್ದಾರೆ. ಇನ್ನು ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 3ನೇ ವಚನದಿಂದ 11ನೇ ವಚನದವರೆಗೆ ಗಮನಿಸುವಾಗ ಬಡ ವಿಧವೆ ಎನ್ನುವಂತಹ ಆ ಕೃತ್ಯ, ಆಕೆಯ ಸ್ತ್ರೀಯ ಆ ಕೃತ್ಯ ಏನೆಂಬುದನ್ನು ನಾವು ಗಮನಿಸುವಾಗ ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯದ 3ನೇ ವಚನದಿಂದ 11ನೇ ವಚನದಲ್ಲಿ ಸ್ತ್ರೀಯು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲದ ಭರಣಿಯನ್ನ ತೆಗೆದುಕೊಂಡು ಅದನ್ನು ಒಡೆದು ಅದರೊಳಗಿರುವಂಥ ತೈಲವನ್ನ ಯೇಸುಸ್ವಾಮಿಗೆ ಹಚ್ಚುತ್ತಾಳೆ. ಈ ತೈಲವನ್ನು ನಷ್ಟ ಮಾಡಿದ್ದೇಕೆ ಎಂಬುದಾಗಿ ಕೆಲವರು ಚೀ ಹಾಕುತ್ತಾರೆ, ಆಕೆಯನ್ನು ಗೇಲಿ ಮಾಡುತ್ತಾರೆ. ಇದನ್ನು ಮಾರಿ ಬಂದ ಹಣವನ್ನು ಬಡವರಿಗೆ ಕೊಡಬಹುದಾಗಿತ್ತು ಎಂಬುದಾಗಿ. ಆದರೆ ಈ ಸ್ತ್ರೀಯು ಕೊಟ್ಟದ್ದು ಬಹಳ ಶ್ರೇಷ್ಠವಾದದ್ದು, ಅತ್ಯುನ್ನತವಾದದ್ದು. ಅದನ್ನು ಯೇಸುಸ್ವಾಮಿಗೆ ಕೊಟ್ಟಿದ್ದಾಳೆ. ಅದನ್ನು ಕೊಡುವುದರ ಮೂಲಕ ಯೇಸುಸ್ವಾಮಿಯ ಘನತೆಗೆ, ಗೌರವಕ್ಕೆ ತಕ್ಕ ಕಾರ್ಯವನ್ನು ಈಕೆ ಮಾಡಿದ್ದಾಳೆ. ಇಲ್ಲಿ
ಕೊಡುವಂತಹ ವಿಶೇಷತೆ ಬಹಳ ಮುಖ್ಯವಾದದ್ದು. ಆಕೆ ಕೊಟ್ಟದ್ದು ಹೃದಯಾಂತರಾಳದಿಂದ ಮನಪೂರ್ವಕವಾಗಿ ಆಗಿತ್ತೇ ವಿನಃ ಕೇವಲ ತೋರಿಕೆಯ ರೀತಿಯಲ್ಲಿ ಮಾಡಿದಂತಹ ಕಾರ್ಯವೂ ಇದಲ್ಲ. ಹಾಗಾಗಿ ಪ್ರಿಯರೇ, ಲೆಕ್ಕವನ್ನೂ ಹಾಕದೆ, ನಾವು ಬೆಲೆಯನ್ನು ಲೆಕ್ಕಿಸದೆ ನಾವು ಕೊಡಬೇಕು. ಈ ಶೀರ್ಷಿಕೆ ಅಡಿಯಲ್ಲಿ ಇಂದು ನಾವು ಕಲಿತುಕೊಳ್ಳುವಂತಹ ಸಂಗತಿ ಏನೆಂದರೆ, ನಾವು ನಮ್ಮ ಸಹಾಯದ ಕಾರ್ಯ, ನಮ್ಮ ಕೊಡುವಿಕೆಯ ಕಾರ್ಯ, ದೇಣಿಗೆ, ಕೊಡುಗೆಗಳು ಇದು ಯಾವತ್ತೂ ಸಹ ನಮ್ಮ ಸ್ವಪ್ರಯೋಜನಕ್ಕೆ, ನಮ್ಮ ಸ್ವಾರ್ಥತೆಗೆ, ಹೊಗಳಿಕೆಗೆ, ಶ್ಲಾಘನೆಗೆ ಇಂತಹ ಕಾರ್ಯಗಳನ್ನು ಮಾಡದೆ ದೇವರನ್ನು ಮೆಚ್ಚಿಸುವುದಕ್ಕೆ ಇಂತಹ ಕಾರ್ಯಗಳನ್ನು ಮಾಡಬೇಕು. ನಮ್ಮ ಪಾಪಗಳ ನಿಮಿತ್ತ ತನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನ ನಮಗೋಸ್ಕರ ಕಳುಹಿಸಿಕೊಟ್ಟಂಥ ಆ ದೇವರ ಪ್ರೀತಿಯ ವ್ಯಕ್ತತೆ ಹೇಗೆ ಕೊಡುವಿಕೆಯಲ್ಲಿತ್ತೋ ಹಾಗೆ ನಾವು ಕೊಡುವಾಗ ಇತರರ ಮೇಲಿನ ಪ್ರೀತಿ ಇರಬೇಕು. ನಮ್ಮ ಸಹೋದರ ಸಹೋದರಿಯರು, ನೆರೆಯವರು, ದೇವರ ಮಕ್ಕಳು, ಸಹಮಾನವರು ಎನ್ನುವಂತಹ ಆ ಭಾವನೆ ಇರಬೇಕು. ಕೊಡಬೇಕಾದಂಥ ನಮ್ಮ ಮನಸ್ಸು ಯಾವಾಗಲೂ ಮನಪೂರ್ವಕವಾಗಿ ಹೃದಯಾಂತರಾಳದಿಂದ ಕೊಡಬೇಕು. ನಾವು ಹೊಗಳಿಸಿಕೊಳ್ಳುವುದಕ್ಕೆ, ಶ್ಲಾಘಿಸಿಕೊಳ್ಳುವುದಕ್ಕೆ, ಇದರಿಂದ ಏನು ನಮಗೆ ಪ್ರಯೋಜನವಿದೆ ಎನ್ನುವಂತಹ ಆ ಮನೋಭಾವನೆಯಿಂದ, ಲಾಭದ ದೃಷ್ಟಿಯಿಂದ ಏನಾದರೂ ಇದರಿಂದ ಗಳಿಸಬಹುದು, ಒಳ್ಳೆಯ ಹೆಸರು, ಒಳ್ಳೆಯ ಮಾನ, ಗೌರವ, ಸನ್ಮಾನಕ್ಕೋಸ್ಕರವಾಗಿ ಕೊಡದೆ, ಯಾವುದೊಂದನ್ನು ಸಹ ಲೆಕ್ಕಿಸದೆ, ಎಲ್ಲ ಬೆಲೆಯನ್ನು ತ್ಯಜಿಸಿ ಎಲ್ಲವನ್ನೂ ಸಹ ನಾವು ಬಿಟ್ಟು ನಾವು ಕೊಡುವಿಕೆ ಕಾರ್ಯವನ್ನು ದೇವರ ಘನತೆಗಾಗಿ ಹೃದಯಾಂತರಾಳದಿಂದ ಮನಪೂರ್ವಕವಾಗಿ ಅತ್ಯುನ್ನತವಾದಂತಹ ಶ್ರೇಷ್ಠವಾದಂಥ ಕೊಡುವಿಕೆ ನಮ್ಮ ಸಹಾಯದ ಕಾರ್ಯ, ದೇಣಿಗೆ ಕಾರ್ಯ ಆಗಿರಬೇಕು. ಇದು ದೇವರು ಕೊಡುವಂತಹ ಸಂದೇಶವಾಗಿದೆ. ದೇವರ ವಾಕ್ಯವಿದು. ಆಮೆನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ವಿಧಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ನಿನ್ನ
ಸರ್ವಶಕ್ತನಾದ ದೇವರೇ, ನಿನಗೆ ಮಹಿಮೆಯಾಗಲಿ. ಕೇಳಿದಂಥ ವಾಕ್ಯಕ್ಕನುಸಾರವಾಗಿ ನಾವು ಜೀವಿಸಲು ನಮಗೆ ಶಕ್ತಿಯನ್ನು ದಯಪಾಲಿಸು. ನಮ್ಮ ಕೊಡುವಿಕೆ ಯಾವ ಸಂದರ್ಭದಲ್ಲಿಯೂ ವೈಯಕ್ತಿಕ ಶ್ಲಾಘನೆ, ಪ್ರಶಂಸೆ, ಹೊಗಳಿಕೆಗೆ ಆಗಿರದೆ ನಿನ್ನನ್ನು ಮೆಚ್ಚಿಸಲು ಹೃದಯಾಂತರಾಳದಿಂದ ಮನಪೂರ್ವಕವಾಗಿ ನಮ್ಮ ಕೊಡುವಿಕೆಯಾಗಿರುವಂತೆ ನಮ್ಮನ್ನು ಸದಾ ನಿನ್ನ ಆತ್ಮನ ಮೂಲಕವಾಗಿ ಪ್ರೇರೇಪಿಸು ಸ್ವಾಮಿ. ನಿನ್ನ ಸ್ವಂತ ಮಗನನ್ನೇ ನಮಗೆ ಅನುಗ್ರಹಿಸಿಕೊಟ್ಟಿದ್ದಿ. ಈ ರೀತಿಯಲ್ಲಿ ನಾವು ಸದಾಕಾಲವು ನಮ್ಮ ಎಲ್ಲ ಥರನಾದಂಥ ಸಹಾಯ, ಔದಾರ್ಯದಿಂದಲೂ ಆನಂದದಿಂದಲೂ ಸಂತೋಷಭರಿತವಾಗಿ ನಿನ್ನನ್ನು ಮೆಚ್ಚಿಸಲು ನಾವು ಸಹಾಯದ ಕಾರ್ಯ, ದೇಣಿಗೆಯ ಕಾರ್ಯ, ಕೊಡುಗೆಯ ಕಾರ್ಯ ಮತ್ತು ಕೊಡುವಿಕೆಯ ಕಾರ್ಯವನ್ನು ಮಾಡಲು ನಮಗೆ ಶಕ್ತಿಯನ್ನು ದಯಪಾಲಿಸು. ಮಾನವ ರೀತಿಯಲ್ಲಿ, ಪ್ರಾಪಂಚಿಕವಾದಂಥ ಲೌಕಿಕವಾದಂಥ ರೀತಿಯಲ್ಲಿ ನಾವು ಯಾವುದೊಂದನ್ನು ಸಹ ಮಾಡದೆ ನಿನ್ನ ಕೃಪೆಯಿಂದ ನಾವು ಸದಾಕಾಲವು ಯೋಗ್ಯವಾದಂಥ ರೀತಿಯಲ್ಲಿ ಸರಿಯಾದದ್ದನ್ನೇ ಮಾಡಲು ನಮಗೆ ಶಕ್ತಿಯನ್ನು ದಯಪಾಲಿಸು. ಕೇಳುವಂತಹ ವಾಕ್ಯವು ಕೇಳುವುದಕ್ಕೆ ಮಾತ್ರವೇ ಸೀಮಿತವಾಗಿರದೆ ಕಾರ್ಯರೂಪದಲ್ಲಿ ಅದನ್ನು ತರಲು ನಮಗೆ ನಿತ್ಯವೂ ಸಹಾಯ ಮಾಡಿ ನಿನ್ನ ಆಶೀರ್ವಾದದಿಂದ, ನಿನ್ನ ಆತ್ಮನ ಸಹಾಯದಿಂದ ತುಂಬಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ದೇವರ ಆಶೀರ್ವಾದವನ್ನು ನಂಬಿಕೆಯಿಂದ ಹೊಂದಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ದೇವರು ಪ್ರಸನ್ನ ಮುಖದಿಂದ ನೋಡಿ ನಿಮ್ಮ ಮೇಲೆ ದಯವಿಡಲಿ. ದೇವರು ನಿಮ್ಮ ಮೇಲೆ ಕೃಪಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಆಮೇನ್.